ಈ ಡೂಮ್ಸ್ ಡೇ ಬಗ್ಗೆ ಮಾತಾಡೋದಾದ್ರೆ ಸುಮಾರು 17 minutes ಟು ಮಿಡ್ ನೈಟ್ ಅನ್ನೋದಿತ್ತು. 17 ನಿಮಿಷಗಳು ಮಿಡ್ ನೈಟ್ಗೆ, ಅಂದ್ರೆ ಎಂಡ್ ಆಫ್ ದಿ ವರ್ಲ್ಡ್, ಪೂರ್ತಿ ವರ್ಲ್ಡ್ ಡಿಸಾಸ್ಟರ್ ಆಗೋದಿಕ್ಕೆ, ಪೂರ್ತಿ ವರ್ಲ್ಡ್ ಅಂದ್ರೆ ಭೂಮಿನಲ್ಲಿರುವಂತ ಎಲ್ಲ ನಾಶ ಆಗೋದಿಕ್ಕೆ 17 ನಿಮಿಷ ಬೇಕಾಗುತ್ತೆ ಅಂತ ಒಂದು ಲೆಕ್ಕಾಚಾರ ಮಾಡಿದ್ರು. ಯಾವಾಗ? 1947 ಅಲ್ಲಿ. ಅಂದ್ರೆ ನಮಸ್ಕಾರ ವೀಕ್ಷಕರೇ. ಡೂಮ್ಸ್ ಡೇ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಡೂಮ್ಸ್ ಡೇ ಅಂದ್ರೆ ನೀವು ಗೂಗಲ್ ಅಲ್ಲಿ ಹಾಕಿ ಹೋಗಿ ಡೂಮ್ಸ್ ಡೇ ಅಂದ್ರೆ ಏನು? ಪ್ರಪಂಚದ ಕೊನೆಯ ದಿನ 2012 ಈ ಡೂಮ್ಸ್ ಡೇ ಬರುತ್ತೆ. ಪ್ರಪಂಚದ ಕೊನೆಯ ದಿನ ಆಗುತ್ತೆ 2012 ಡಿಸೆಂಬರ್ 12 ರಾತ್ರಿ 12 ಗಂಟೆಗೆ 12ನೇ ತಾರೀಕು ಇದು ನಡೆಯುತ್ತೆ ಅಂತ ಮಾಯನ್ ಕ್ಯಾಲೆಂಡರ್ ಅಲ್ಲಿ ಇತ್ತು ಅಂತ ಎಲ್ಲರೂ ಮಾತಾಡಿದ್ರು. ಬಟ್ ಅವಾಗ ಏನು ಆಗ್ಲೇ ಇಲ್ಲ ಅಲ್ಲ. ಅಂತ ಡೂಮ್ಸ್ ಡೇಗೆ ಒಂದು ಅಧ್ಯಯನ ನಡೆದಿದೆ. ಯುನೈಟೆಡ್ ನೇಷನ್ಸ್ ಎಲ್ಲಾ ದೇಶಗಳು ಸೇರ್ಕೊಂಡು ಕೆಲವೊಂದು ಗ್ರೂಪ್ಗಳನ್ನ ಮಾಡ್ಕೊಂಡಿದೆ. ಅಂತ ನೇಷನ್ಗಳು ಅಧ್ಯಯನ ಮಾಡಿರೋದು ಈಗ ಪ್ರಪಂಚದಲ್ಲಿ ಕ್ಲೈಮೇಟ್ ಚೇಂಜ್ ಅನ್ನೋದು ಯಾವ ತರ ಆಗ್ತಾ ಇದೆ, ಹ್ಯೂಮನ್ ಆಕ್ಟಿವಿಟೀಸ್ ಯಾವ ತರ ವೆದರ್ನ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಬದಲಾವಣೆ ಆಗ್ತಾ ಇರುವಂತ ವೆದರ್ ಪ್ಯಾಟರ್ನ್ ಆಗಿರ್ಬೋದು, ಭೂಮಿನಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳು, ಇವುಗಳನ್ನೆಲ್ಲ ಅಧ್ಯಯನ ಮಾಡಿರುವಂತ ಈ UNO ಒಂದು ಟೈಮ್ ಲೈನ್ ನ ಫಿಕ್ಸ್ ಮಾಡಿದ್ದಾರೆ. ಅದ್ರ ವಿಡಿಯೋ ಒಂದು ಸಲ ನೀವು ನೋಡಿ. ಈ ವಿಡಿಯೋ ನೋಡಾದ್ಮೇಲೆ ನನಗೂ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದಿತ್ತು. ನಾನು ಕೆಲವೊಬ್ಬರಿಗೆ ಈ ವಿಡಿಯೋ ಕಳಿಸ್ದೆ. ನನಗೆ ಯಾರೋ ಒಬ್ರು ಕಳಿಸಿದ್ರು ಅನ್ನಲ್ಲ, ಅವರಿಂದ ನಾನು ಇನ್ನೊಂದು 2-3 ಜನಕ್ಕೆ ಈ ವಿಡಿಯೋ ಕಳಿಸ್ದೆ. ಅದರಲ್ಲಿರುವಂಥ ವಿಷಯನ ಡಿಸ್ಕಸ್ ಮಾಡಿದಾಗ ನನಗೆ ಅರ್ಥ ಆಗಿದ್ದು ಡೂಮ್ಸ್ ಡೇ ಅಂದ್ರೆ ಎಂಡ್ ಆಫ್ ದಿ ವರ್ಲ್ಡ್ ಅನ್ನೋದನ್ನ ಈಗಲ್ಲ ಮೊದಲಿಂದನೂ ಮಾತಾಡ್ಕೊಂಡ್ ಬಂದಿದ್ದಾರೆ. ಕೋಲ್ಡ್ ವಾರ್ಗಳಿತ್ತು 1947 ಅಲ್ಲಿ ಆರ್ಟಿಕಲ್ ಅಲ್ಲಿ ಹೇಳ್ತಾರೆ ನೋಡಿ. ಅವರ ವಿಡಿಯೋ ಕೆಳಗಡೆ ಅವ್ರು ಮೆನ್ಷನ್ ಮಾಡಿ ಹೇಳ್ತಾರೆ 1947 ಅಲ್ಲಿ ಈ ಡೂಮ್ಸ್ ಡೇ ಬಗ್ಗೆ ಮಾತಾಡೋದಾದ್ರೆ ಸುಮಾರು 17 minutes ಟು ಮಿಡ್ ನೈಟ್ ಅನ್ನೋದಿತ್ತು. 17 ನಿಮಿಷಗಳು ಮಿಡ್ ನೈಟ್ಗೆ, ಅಂದ್ರೆ ಎಂಡ್ ಆಫ್ ದಿ ವರ್ಲ್ಡ್, ಪೂರ್ತಿ ವರ್ಲ್ಡ್ ಡಿಸಾಸ್ಟರ್ ಆಗೋದಿಕ್ಕೆ, ಪೂರ್ತಿ ವರ್ಲ್ಡ್ ಅಂದ್ರೆ ಭೂಮಿನಲ್ಲಿರುವಂತ ಎಲ್ಲ ನಾಶ ಆಗೋದಿಕ್ಕೆ 17 ನಿಮಿಷ ಬೇಕಾಗುತ್ತೆ ಅಂತ ಒಂದು ಲೆಕ್ಕಾಚಾರ ಮಾಡಿದ್ರು. ಯಾವಾಗ? 1947 ಅಲ್ಲಿ. ಅಂದ್ರೆ ಕತ್ತಲು ಅನ್ನೋದು ಭೂಮಿನ ಆವರಿಸೋದಕ್ಕೆ, ಪೂರ್ತಿಯಾಗಿ ನಾಶ ಆಗೋದಕ್ಕೆ 17 ನಿಮಿಷಗಳನ್ನ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ, ಪ್ರಕೃತಿಯಿಂದ ಆಗಬಹುದು ಇನ್ನ ಬೇರೆ ಬೇರೆ ಇದರಿಂದ 17 ನಿಮಿಷದಲ್ಲಿ ಇಡೀ ಪೂರ್ತಿ ಭೂಮಿ ನಾಶ ಆಗತ್ತೆ. ಆದ್ರೆ ಅದು ಹೋಗ್ತಾ ಹೋಗ್ತಾ ಬದಲಾವಣೆ ಆಗ್ತಾ ಬಂತು. ಯಾಕೆ ಅಂದ್ರೆ ನಾವು ಬಳಸ್ತಾ ಇರುವಂತ ಸಂಪನ್ಮೂಲಗಳು. ಪ್ಲಸ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ನೋಡಿ, ಪ್ರೈಮರಿ ಡ್ಯೂ ಟು ಬರ್ನಿಂಗ್ ಆಫ್ ಫಾಸಿಲ್ಸ್ ಅಂದ್ರೆ ಫ್ಯೂಯಲ್ ಆಗ್ಬೋದು, ಕೋಲ್ ಆಗ್ಬೋದು. ನಾವು ಬಳಸ್ತಾ ಇರುವಂತ ಪೆಟ್ರೋಲ್, ಡೀಸೆಲ್, ಈ ಕೋಲ್ ಅಂದ್ರೆ ಕಲ್ಲಿದ್ದಲು, ಪ್ಲಸ್ ಆಯಿಲ್, ಗ್ಯಾಸ್, ಇದನ್ನೆಲ್ಲ ಬಳಸ್ತಾ ಇದೀವಲ್ಲ, ಇದರಿಂದ ಕ್ರಿಯೇಟ್ ಆಗ್ತಾ ಇರುವಂತ ನೇಚರ್ ಇಂಬ್ಯಾಲೆನ್ಸ್ ಇದೆಲ್ಲ ಅದನ್ನ ಅಬ್ಸರ್ವ್ ಮಾಡಿರೋರು. ಪ್ಲಸ್ ನ್ಯೂಕ್ಲಿಯರ್ ವೆಪನ್ಸ್, ಎಷ್ಟೋ ಕಡೆ ನ್ಯೂಕ್ಲಿಯರ್ ವೆಪನ್ಸ್ ಟೆಸ್ಟಿಂಗ್ ಅನ್ನೋದು ಆಗ್ತಾ ಇದೆ, ಹೀಟ್ ಅನ್ನೋದು ಜನರೇಟ್ ಆಗ್ತಾ ಇದೆ ವೆಪನ್ಸ್ ಟೆಸ್ಟಿಂಗ್ ಮಾಡುವಾಗ. ಪ್ಲಸ್ ನೇಚರ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅದನ್ನ ಟೆಸ್ಟ್ ಮಾಡೋದ್ರಿಂದ ಕೂಡ. ಈ ನ್ಯೂಕ್ಲಿಯರ್ ವೆಪನ್ಸ್ ನ ಒಂದೊಂದು ದೇಶನೂ ಒಂದೊಂದು ಸಲ ಟೆಸ್ಟ್ ಮಾಡ್ತಾನೆ ಇದೆ. ಸುಮಾರು ಒಂದು 190 ದೇಶ ನಮ್ಮ ಪ್ರಪಂಚದ ಅಂದ್ರೆ ಭೂಮಿ ಮೇಲೆ ಇದೆ ಅನ್ಕೊಳ್ಳೋದಾದ್ರೆ, ಅದರಲ್ಲಿ ಏನಿಲ್ಲ ಅಂದ್ರೂ ಒಂದು 60 ದೇಶಗಳಂತೂ ಈ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನ ಗೊತ್ತಿದ್ದು ಗೊತ್ತಿಲ್ಲದೇನೋ ಮಾಡ್ತಾ ಇದ್ದಾರೆ. ಗೊತ್ತಿದ್ದು ಮಾಡ್ತಾ ಇರುವಂತ ಒಂದು 30 ದೇಶಗಳಿದೆ. ಅವರ ಸೇಫ್ಟಿಗೋಸ್ಕರ, ಅವರು ದೊಡ್ಡವರು ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಈ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನ, ಬಾಂಬ್ಗಳನ್ನ ಟೆಸ್ಟ್ ಮಾಡ್ತಾನೆ ಇದ್ದಾರೆ ಈಗಲೂ ಕೂಡ. ಸೈಂಟಿಫಿಕಲ್ ಟೆಸ್ಟ್ ಅಂತ ಎಷ್ಟೆಷ್ಟು ಹೇಳ್ತಾರೆ. ಅಂದ್ರೆ ವೆಪನ್ಸ್ ಅಷ್ಟೇ ಅಲ್ಲ, ನಾವು ಇದನ್ನ ಕರೆಂಟ್ ಪ್ರೊಡ್ಯೂಸ್ ಮಾಡೋದಕ್ಕೆ, ಬೇರೆ ಬೇರೆ ಇದಕ್ಕೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಬಳಸ್ತಾ ಇದ್ದೀವಿ ಅಂತಲೂ ಕೂಡ ಹೇಳ್ತಾರೆ. ಆದ್ರೆ ಇವುಗಳಿಂದ ನೇಚರ್ಗೆ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಅವ್ರು ಹೇಳ್ತಾ ಇರೋದು 89 seconds ಅಂದ್ರೆ ಇಡೀ ಭೂಮಿ ನಾಶ ಆಗೋದಿಕ್ಕೆ ಮೊದಲು 17 ನಿಮಿಷದ ತನಕ ಟೈಮ್ ತಗೊಳ್ತಾ ಇತ್ತು. ಈಗ ಅಷ್ಟೊಂದು ಟೈಮೇ ಇಲ್ಲ. ಈಗ ಬಿಫೋರ್ 2 years ಬ್ಯಾಕ್ ಅವರು ಟೈಮಿಂಗ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾರೆ ನೋಡಿ, 90 seconds ಇತ್ತು, ಈಗ ಅದು 89 secondsಗೆ ಇಳಿದಿದೆ. ಅಂದ್ರೆ ಇಡೀ ಭೂಮಿ ಮೇಲಿರುವಂತ
ಜೀವಿಗಳಾಗ್ಬೋದು, ಇಡೀ ಭೂಪ್ರದೇಶ ನಾಶ ಆಗೋದಕ್ಕೆ ಜಸ್ಟ್ 89 ಸೆಕೆಂಡ್ ಸಾಕು ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಅನ್ನೋದಾದ್ರೆ 89 ಸೆಕೆಂಡ್ ಅಂದ್ರೆ ಜಾಸ್ತಿನೂ ಇಲ್ಲ, 1.5 ನಿಮಿಷದಲ್ಲಿ ಪೂರ್ತಿ ಭೂಮಿನಲ್ಲಿರುವಂತವ್ರು ಎಲ್ಲರೂ ಡಿಸಾಸ್ಟರ್ ಸತ್ತು ಹೋಗ್ತಾರೆ. ಬೇಕಾದ್ರೆ ಹೇಗೆ ಅನ್ನೋದಕ್ಕೆ ಎಕ್ಸಾಂಪಲ್ ಇನ್ನೊಬ್ರು ಡಿಸ್ಕಸ್ ಮಾಡುವಾಗ ತಿಳಿಸಿದ್ದು, ಭೂಮಿ ಮೇಲೆ ವೆಪನ್ಸ್ ಜಾಸ್ತಿ ಆಗಿದೆ, ನ್ಯೂಕ್ಲಿಯರ್ ವೆಪನ್ಸ್. ಇದು ಯಾವ ರೀತಿ ಬೇಕಾದ್ರೂ ಎಕ್ಸ್ಪ್ಲೋಡ್ ಆಗಬಹುದು. ಒಂದು ನೇಚರ್ ಇಂಪ್ಯಾಕ್ಟ್ ಆಗಿ ಎಕ್ಸ್ಪ್ಲೋಡ್ ಆಗ್ಬಹುದು, ಇಲ್ಲ ಬೇರೆ ಬೇರೆ ರೀತಿ ಎಕ್ಸ್ಪ್ಲೋಡ್ ಆಗಬಹುದು. ಎಕ್ಸಾಂಪಲ್ ಕೈಗ ಒಂದಿಟ್ಕೊಳ್ಳಿ, ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳು ಇದೆ, ಎಷ್ಟೆಷ್ಟು ರೀತಿ ನ್ಯೂಕ್ಲಿಯರ್ ಎನರ್ಜಿನ ಬಳಸಿ ಅಲ್ಲಿ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಒಂದು ಭೂಮಿ ಅರ್ಥಕ್ವೇಕ್ ಆಯ್ತು ಅನ್ಕೊಳ್ಳಿ, ಅದರಿಂದ ಎಷ್ಟೆಷ್ಟು ಜಾಗ ಎಕ್ಸ್ಪ್ಲೋಡ್ ಆಗುತ್ತೆ. ಸುತ್ತ ಎಷ್ಟೆಷ್ಟು ಏರ್ ಮಿಸೈಲ್ಗಳಿದಾವೆ. ಅಂದ್ರೆ ನಮ್ಮ ದೇಶದಲ್ಲೇ ಬೇರೆ ಬೇರೆ ದೇಶದಲ್ಲೂ ಲೆಕ್ಕ ಹಾಕೊಳ್ಳೋದಾದ್ರೆ ಈ ಏರ್ ಕ್ರಾಫ್ಟ್ಗಳನ್ನ ರೆಡಿ ಮಾಡಿದ್ದಾರೆ. ಅದರಲ್ಲಿ ಬಾಂಬಿಂಗ್ ಮಿಸೈಲ್ಗಳು, ನ್ಯೂಕ್ಲಿಯರ್ ಮಿಸೈಲ್ಗಳು ಏರ್ ಕ್ರಾಫ್ಟ್ ಈಗಲೂ ಕೂಡ ಇದಾವೆ. ಈ ಏರ್ ಕ್ರಾಫ್ಟ್ಗಳು ಬ್ಲಾಸ್ಟ್ ಆಯ್ತು ಅಂದ್ರೆ ಆ ಮಿಸೈಲ್ಗಳು ಬ್ಲಾಸ್ಟ್ ಆಗ್ತಾ ಹೋಗುತ್ತೆ. ಒಂದು ಸಲ ಬ್ಲಾಸ್ಟ್ ಆದ್ರೆ ಒಂದು ಮಿಸೈಲು ಏನಿಲ್ಲ ಅಂದ್ರೆ 10-15 ಸೆಕೆಂಡ್ ಅಲ್ಲಿ ಸುತ್ತಮುತ್ತ ಇರುವಂತ 16 ಕಿಲೋಮೀಟರ್ ಜಾಗನ ಬರ್ನ್ ಮಾಡಾಕತ್ತೆ. ಅಲ್ಲೆಲ್ಲ ರೇಡಿಯೇಷನ್ ಕ್ರಿಯೇಟ್ ಆಗಿ ಜನ ಸಾಯ್ತಾರೆ. ಇನ್ನ ಎಷ್ಟೆಷ್ಟೋ ವೆಪನ್ಸ್ಗಳು ಈ ತರದ್ದು ಕಂಡುಹಿಡಿದಿದ್ದಾರೆ. ಒಟ್ಟಿನಲ್ಲಿ ಈ ವೆಪನ್ಸ್ಗಳಿಂದ, ನೇಚರ್ ಅಲ್ಲಿರುವಂತ ಈಗ ನಾವು ಮಾಡಿರುವಂತ ಅನಾಹುತಗಳಿಂದ ಭೂಮಿಯ ಎಂಡ್ ಅನ್ನೋದು ಎಷ್ಟು ಫಾಸ್ಟ್ ಆಗಿ ಆಗುತ್ತೆ. ಅವ್ರು ಹೇಳ್ತಾರೆ ಡೂಮ್ಸ್ ಡೇ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಮಿಡ್ ನೈಟ್, ರಾತ್ರಿ 12 ಗಂಟೆ ಕತ್ತಲು ಯಾವ ತರ ಇರುತ್ತೆ ಆ ರೀತಿ ಭೂಮಿನ ಕತ್ತಲು ಆವರಿಸೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ, ಜಸ್ಟ್ 89 ಸೆಕೆಂಡ್ ಸಾಕು. ಈಗ 1947 ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಆದಾಗ, ಕೋಲ್ಡ್ ವಾರ್ಗಳು ನಡೀತಾ ಇದ್ದಾಗ 17 ನಿಮಿಷ ಇತ್ತು ಭೂಮಿ ಪೂರ್ತಿಯಾಗಿ ನಾಶ ಆಗೋದಕ್ಕೆ. ಅದನ್ನ ನಾವು ತಗೊಂಡು ಬಂದು 1.5 ನಿಮಿಷಕ್ಕೆ ಇಳಿಸಿದೀವಿ ಒಂದು 75 ವರ್ಷದಲ್ಲಿ ಅಂತ ಲೆಕ್ಕ ಹಾಕೊಳ್ಳಿ. ಇನ್ನ ಒಂದು 15 ವರ್ಷ ಹೋಗುವಷ್ಟೊತ್ತಿಗೆ ಅದು ಇನ್ನೊಂದು 15 ಸೆಕೆಂಡ್ ಬಂದು ನಿಂತಿರುತ್ತೆ ಅನ್ನೋ ನಾವು ಮಾಡ್ತಾ ಇರುವಂತ ಬಳಕೆಯಿಂದ, ಪ್ಲಸ್ ಕ್ರಿಯೇಟ್ ಮಾಡ್ತಾ ಇರುವಂತ ವೆಪನ್ಸ್ ಗಳಿಂದ, ಅಡ್ವಾನ್ಸ್ಮೆಂಟ್ ಇಂದ ಇದು ಇನ್ನ ಕಡಿಮೆ ಆಗ್ತಾ ಹೋಗ್ಬೋದು ಅಂತಾನೆ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ. ಆಮೇಲೆ ಯುನೈಟೆಡ್ ನೇಷನ್ಸ್ ಇದನ್ನ ಚೇಂಜ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು. ಅಂದ್ರೆ 90 ಸೆಕೆಂಡ್ ಇರೋದನ್ನ ಇನ್ನೊಂದು 5 ಸೆಕೆಂಡ್ ಜಾಸ್ತಿ ಮಾಡೋಣ, ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬದುಕೋದಕ್ಕೆ ಅವಕಾಶಗಳನ್ನ ಭೂಮಿ ಮೇಲೆ ಕ್ರಿಯೇಟ್ ಮಾಡೋಣ ಅನ್ನೋ ಒಂದು ಪ್ರಯತ್ನದಿಂದನೇ ಇಂಥ ಕೆಲಸಗಳನ್ನ ಯುನೈಟೆಡ್ ನೇಷನ್ಸ್ ಗ್ರೂಪ್ಗಳಾಗಿ ಮಾಡೋ ಕೆಲಸ ಮಾಡ್ತಾ ಇದ್ರು. ಆದ್ರೆ ಕೆಲವಷ್ಟು ದೇಶಗಳು ತಾವೇ ದೊಡ್ಡವರು ಅನ್ನಿಸ್ಕೋಬೇಕು, ನಮಗಿಂತ ದೊಡ್ಡವರು ಇಲ್ಲ ಅನ್ನೋಗೆ ಮೆರಿಬೇಕು ಅನ್ನೋದಕ್ಕೋಸ್ಕರ ಯುದ್ಧಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ವೆಪನ್ಗಳನ್ನ ಡಿಸೈನ್ ಮಾಡ್ಕೊಂಡು ಹೋದ್ರು. ಇನ್ನು ಸಂಪನ್ಮೂಲಗಳನ್ನ ಅಧಿಕವಾಗಿ ಬಳಸ್ತಾ ಹೋದ್ರು. ಸಮುದ್ರದ ಒಳಗಡೆ ಇರುವಂತದ್ದನ್ನು ಬಿಟ್ಟಿಲ್ಲ, ಭೂಮಿ ಒಳಗಡೆ ಇರುವಂತದ್ದನ್ನು ಬಿಟ್ಟಿಲ್ಲ. ಅವ್ರು ಬೇಕಾದ್ರೆ ಮನಸ್ಸು ಮಾಡಿದ್ರೆ ಭೂಕಂಪ ಕ್ರಿಯೇಟ್ ಮಾಡ್ತಾರೆ, ಸುನಾಮಿ ಕ್ರಿಯೇಟ್ ಮಾಡ್ತಾರೆ. ಅಂತ ಟೆಕ್ನಾಲಜಿಗಳನ್ನೆಲ್ಲ ಕಂಡುಹಿಡಿದು ಟೆಸ್ಟ್ಗಳನ್ನೆಲ್ಲ ಮಾಡಿದ್ರು. ಇದರಿಂದ ಭೂಮಿ ತುಂಬಾನೇ ಹಾಳಾಗೋಗಿದೆ. ಒಟ್ಟಿನಲ್ಲಿ ನಮಗೆ ಇಡೀ ಭೂಮಿ ಸರ್ವನಾಶ ಆಗೋದಕ್ಕೆ ಜಸ್ಟ್ 89 ಸೆಕೆಂಡ್ ಸಾಕು ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ, 1.5 ನಿಮಿಷದಲ್ಲಿ ನಾವು ಯಾವ ಕಡೆ ಹೋಗಿ ಬದುಕಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟು ಬೇಗ ಭೂಮಿ ಸರ್ವನಾಶ ಆಗೋ ಚಾನ್ಸಸ್ ಇರುತ್ತೆ ಮುಂದೆ ಒಂದು ದಿನ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ. ಇದು ಬದಲಾಯಿಸೋದಕ್ಕಾಗುತ್ತಾ? ಚಾನ್ಸಸ್ ತುಂಬಾ ಕಡಿಮೆ. ಯಾರ ಕೈಲೂ ಇದು ಬದಲಾಯಿಸೋದಕ್ಕಾಗೋದಿಲ್ಲ. ಮಿತಿ ಮೀರಿ ಹೋಗಿದೆ ಪರಿಸ್ಥಿತಿ ಅಂತಾನೆ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದರಿಂದ ಬಚಾವಾಗೋದು ಹೇಗೆ? ಎಲ್ಲದಕ್ಕೂ ಒಂದೇ ಉತ್ತರ, ನಂಬಿಕೆ. ಯಾರೋ ಒಬ್ಬ ನಮ್ಮನ್ನ ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆನೆಲ್ಲ ನಾವು ಬದುಕಬೇಕಾಗತ್ತೆ. ದೇವರಾಗಿರ್ಬೋದು, ದೇವರ ಶಕ್ತಿ ಆಗಿರ್ಬೋದು, ದೇವದೂತ ಆಗಿರ್ಬೋದು, ಯಾರೋ ಒಬ್ರು ನಮ್ಮನ್ನ ಕಾಪಾಡೋ ಕೆಲಸ ಮಾಡ್ತಾನೆ ಅನ್ನೋ ಒಂದು ನಂಬಿಕೆನಲ್ಲಿ ಮಾತ್ರ ನಾವು ಬದುಕಬೇಕು. ಸೈಂಟಿಸ್ಟ್ಗಳು ಕೂಡ ಅದೇ ಮಾಡ್ತಾ ಇರೋದು. ಅವರು ಕೂಡ ಎಲ್ಲನೂ ನಮ್ಮ ಕೈ ಮೀರಿ ಹೊರಟೋಗಿದೆ. ಇದಕ್ಕೆ ಉತ್ತರ ಅನ್ನೋದು ಭಗವಂತ ಕೊಡ್ತಾನೆ, ಕಾಯೋಣ ಅಂತಾನೆ ಹೇಳ್ತಿದ್ದಾರೆ. ನಾವು ಕೂಡ ಕಾಯೋ ಕೆಲಸ ಮಾಡಬೇಕು, ಆಪ್ಷನ್ ಇಲ್ಲ. ಸೈಂಟಿಸ್ಟ್ಗಳೇ ಕೈ ಚೆಲ್ಲಿ ಕೂತಿರೋವಾಗ ನಾವೇನ್ ಮ್ಯಾಜಿಕ್ ಅಂತೂ ಮಾಡೋದಕ್ಕಾಗೋದಿಲ್ಲ. ಆ ಶಕ್ತಿ ಯಾವುದು, ಆ ಒಬ್ಬ ಯಾರು ಅನ್ನೋ ಕಾಯೋ ಕೆಲಸ ಮಾಡಲೇಬೇಕಾಗತ್ತೆ. ನಮ್ಮ ಕಣ್ಮುಂದೆ ಬರಲೇಬೇಕು ಅಂತ ಇಲ್ಲ, ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನ ಕಾಪಾಡೋ ಕೆಲಸ ಮಾಡ್ತಾನೆ ಅಂತ ಸೈಂಟಿಸ್ಟ್ಗಳೇ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಅವ್ರನ್ನ ನಂಬೋ ಕೆಲಸ, ಫಾಲೋ ಮಾಡೋ ಕೆಲಸ ಮಾಡೋಣ. ಇನ್ನು ಇದೇ ರೀತಿ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಆದಷ್ಟು ನಮ್ಮ ಕೈಲಿ ಸಾಧ್ಯ ಆದಷ್ಟು ಪರಿಸರಕ್ಕೆ ಒಳ್ಳೇದು ಮಾಡೋಣ, ಪೊಲ್ಯೂಷನ್ ಕಡಿಮೆ ಮಾಡೋಣ. ಅದು ಮಾತ್ರ ನಮ್ಮ ಕೈಯಿಂದ ನಾವು ಪ್ರಕೃತಿಗೆ ಕೊಡುವಂತ ಒಂದು ಕೊಡುಗೆ ಆಗಿರುತ್ತೆ. ಅದನ್ನು ಬಿಟ್ರೆ ಇನ್ನೇನು ನಮ್ಮ ಕೈ ಇಲ್ಲ ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.